ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮಂಡ್ಯದ ಹುಡುಗ ಜಗದೀಶ್ ಗೆಜ್ಜಿಲ್ಗೆರೆ. ನನ್ನ ಯೂಟ್ಯೂಬ್ ಚಾನಲ್ ಬಂದು ಮಂಡ್ಯದ ರೈತ ಕುಟುಂಬ. ಇವತ್ತು ನಾವು ಮಾಡ್ತಾಯಿದ್ದೀವಿ ಶಂಕರಪಾಳಿ ಅಂದರೆ ಬಿಸ್ಕೆಟ್ ಥರ ಇರುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀವಿ. ಮೈದಾ ಹಿಟ್ಟು ಅರ್ಧ kg, ಸಕ್ಕರೆ 150 ಗ್ರಾಮ್, ಸಣ್ಣ ರವೆ 50 ಗ್ರಾಮ್, 5 ಟೀ ಸ್ಪೂನ್ ತುಪ್ಪ, 1 ಟೀ ಸ್ಪೂನ್ ಗಸಗಸೆ, 1 ಟೀ ಸ್ಪೂನ್ ಏಲಕ್ಕಿ ಮತ್ತು ಸ್ವಲ್ಪ ಉಪ್ಪು. ಈಗ ಇದನ್ನು ಹೇಗೆ ಕಲಿಸ್ಕೋಬೇಕು ಅಂತ ತೋರಿಸ್ತೀವಿ ನೋಡಿ. ಬಾಣಲಿಗೆ ಆ ರವೆ ಇದೆಯಲ್ಲ, ಆ ರವೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಕಮ್ಮಿ ಉರಿಲೇ ಇದನ್ನು ಫ್ರೈ ಮಾಡಬೇಕು. ಜಾಸ್ತಿ ದೊಡ್ಡ ಉರಿಲಿ ಫ್ರೈ ಮಾಡ್ತೀವಿ ಅಂದರೆ ಕಪ್ಪಾಗ್ಬಿಡುತ್ತೆ ಬೇಗ. ಇದನ್ನು ರವೆನ ಹುರಿದ್ಬಿಟ್ಟು ಹಾಕಿದ್ರೆ ಏನಪ್ಪ ಅಂದರೆ ಶಂಕರಪಾಳಿ ಮಾಡಿದ್ರೆ ಒಳಗಡೆ ಹಾಕಿದ್ರೆ ಅದನ್ನು ಗಮ್ ಅನ್ನುತ್ತೆ. ಅದಕ್ಕೆ ಸ್ವಲ್ಪ ರೋಸ್ಟ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಸ್ವಲ್ಪ ರವೆನ ಹುರಿಬೇಕು. ಹುರಿದ್ಬಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಒಂದು ಹದದಲ್ಲಿ ನೀಟಾಗಿ ರವೆನ ಹುರ್ಕೋಬೇಕು. ಅದು ಸ್ವಲ್ಪ ಬ್ರೌನ್ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು. ಕಮ್ಮಿ ಉರಿಲೇ ಹುರಿದ್ರಿಂದ ತೊಂದರೆ ಆಗಲ್ಲ. ಜಾಸ್ತಿ ಉರಿ ಎತ್ತಿಬಿಟ್ರೆ ಬೇಗನೆ ಕಪ್ಪಾಗ್ಬಿಡ್ತದೆ ರವೆ. ನಂತರ ಸಕ್ಕರೆ ತಗೊಂಡಿದ್ದೀವಲ್ಲ 150 ಗ್ರಾಮ್ ಸಕ್ಕರೆ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡಿ ಇಟ್ಕೊಂಡಾಯ್ತು. ಮತ್ತು ಒಂದು ಬೌಲ್ ತಗೊಂಡು ಆ ಬೌಲ್ಗೆ ಈ ಹುರಿದಿರ್ತಕ್ಕಂಥ ರವೆನ ಒಳಗಡೆ ಹಾಕಬೇಕು. ಅದನ್ನು ಯಾಕೆಂದರೆ ಕಲಸೋಕ್ಕೆ ಇನ್ನು ಜೊತೆಯಾಗಿ ಫಸ್ಟು ರವೆ ಹಾಕ್ಕೊಂಡಾಯ್ತು. ನಂತರ ತುಪ್ಪ 5 ಟೀ ಸ್ಪೂನ್ ತುಪ್ಪನ ಕಾಯಿಸಿ ಎಲ್ಲ ನೀಟಾಗಿ ಚೆನ್ನಾಗಿ ಕಾಯಿಸ್ಬೇಕು. ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆನೂ ಆ್ಯಡ್ ಮಾಡ್ಕೋಬೋದು, ಏನು ತೊಂದರೆ ಆಗಲ್ಲ, ಚೆನ್ನಾಗಿರುತ್ತೆ. ಬೇಕು ಅಂದರೆ ನೀವು ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕೋಬೋದು ತುಪ್ಪದ ಜೊತೆಗೆ. ತುಪ್ಪ ಎಲ್ಲ ನೀಟಾಗಿ ಕರಗಬೇಕು. ಆ ಹುರಿದಿರ್ತಕ್ಕಂಥ ರವೆ ಜೊತೆಗೆ ಮೈದಾ ಹಿಟ್ಟನ್ನು ಜೊತೆಗೆ ಮಿಕ್ಸ್ ಮಾಡಬೇಕು. ಮೈದಾ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಅದಕ್ಕೆ ಗಸಗಸೆ ಇಟ್ಟಿರ್ತೀವಲ್ಲ, ಗಸಗಸೆನ ಒಳಗಡೆ ಹಾಕಬೇಕು. ನಂತರ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಹಾಕ್ಬಿಟ್ರೆ ಸ್ವಲ್ಪ ಸ್ಮೆಲ್ ಜಾಸ್ತಿ ಆಗುತ್ತೆ. ಏಲಕ್ಕಿ ಪೌಡ್ರನ್ನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪೇನಕ್ಕಪ್ಪ ಹಾಕ್ತೀವಿ ಅಂತಂದರೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಎರಡು ಜೊತೆ ಸೇರಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಬೇಕಷ್ಟೆ. ಆ ಮೂರನ್ನೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆ ತುಪ್ಪ ಕಾದಿರ್ತದಲ್ಲ, ಆ ತುಪ್ಪ ಕಾದಿರ್ತಕ್ಕಂಥದ್ದು ಸ್ವಲ್ಪನೇ ಒಳಗಡೆಗೆ ಹಾಕೊಂಡು ಅದನ್ನು ನೀಟಾಗಿ ಕಲಿಸ್ಬೇಕು. ಬಿಸಿ ತುಪ್ಪ ಹಾಕೋದ್ರಿಂದ ಗಂಟು ಬರಲ್ಲ, ಯಾವುದೇ ರೀತಿ ಗಂಟು ಬರಲ್ಲ. ನೀಟಾಗಿ ಕಲಿಸ್ಕೋಬೇಕು. ಇದನ್ನು ಸ್ವಲ್ಪ ತಣ್ಣಗಾಗೋವರೆಗೂ ಸ್ಪೂನಲ್ಲಿ ಕಲಿಸ್ಬಿಟ್ಟು ನಂತರ ಕೈಯಲ್ಲಿ ಇದನ್ನು ನೀಟಾಗಿ ಒಂದು ಹದವಾಗಿ ಕಲಿಸ್ಕೋಬೇಕು. ನಿಧಾನವಾಗಿ ಕಲಿಸ್ಕೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ ಯಾವುದೇ ರೀತಿ ಗಂಟು ಬರಲ್ಲ, ಸೀಟು ಗಂಟು ಕಟ್ಟಲ್ಲ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಗಂಟಿದ್ರೆ ಏನಾಗುತ್ತೆ ಅಂದರೆ ಒಳಗಡೆ ತಿಂದಾಗ ಸ್ವಲ್ಪ ಟೇಸ್ಟು ಚೆನ್ನಾಗಿರಲ್ಲ. ಅದಕ್ಕೆ ನೀಟಾಗಿ ಕಲಿಸ್ಕೋಬೇಕು ಇದನ್ನು. ಆ ತುಪ್ಪನೂ ಅಷ್ಟೇ ನೀವು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡ್ರೆ
ಗಂಟು ಬರೋಲ್ಲ, ಗಂಟು ಕಟ್ಟಲ್ಲ. ಅದರಿಂದ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಿಸ್ಕೋಬೇಕು ಇದನ್ನು. ತುಪ್ಪದಲ್ಲೇ ನಾವು ಇದನ್ನು ನೀಟಾಗಿ ಒಂದು ಹದವಾಗಿ ಕಲಿಸ್ಕೋಬೇಕು. ಯಾವ ಥರ ಅಂದರೆ ಈ ಚಕ್ಲಿ ಒಳಗಡೆ ಹಾಕ್ತೀವಲ್ಲ ಆ ಥರ ನೀಟಾಗಿ ಹದವಾಗಿರ್ಬೇಕು ಅದು. ಅಷ್ಟು ನೀಟಾಗಿ ಕಲಿಸ್ಬಿಟ್ಟು ಒಂದು ಚೂರು ಗಂಟಿಲ್ದಂಗೆ ನೀಟಾಗಿ ಕಲಿಸಿದ ನಂತರ ನಾವು ಪುಡಿ ಮಾಡಿರ್ತಕ್ಕಂಥ ಸಕ್ಕರೆನ ತಗೋಬೇಕು. ಈಗಾಗಲೇ ಮಿಕ್ಸಿ ಜಾರಲ್ಲಿ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಸಕ್ಕರೆ, ಅದನ್ನು ಒಳಗಡೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಹದದಲ್ಲಿ ಬರಬೇಕದು. ಈ ಹದದಲ್ಲಿ ಇದೆ ಅಂದ ತಕ್ಷಣ ನಾವು ಇದಕ್ಕೆ ಸಕ್ಕರೆದು ಪುಡಿನ ಒಳಗಡೆ ಮಿಕ್ಸ್ ಮಾಡಬೇಕು. ಈಗಾಗಲೇ ಮಿಕ್ಸಿ ಜಾರಲ್ಲಿ ಆಡಿಸ್ಕೊಂಡಿದ್ದೀವಿ ನೋಡಿ ಸಕ್ಕರೆ ಇದು. ಇದನ್ನು ಹಾಕ್ಕೊಂಡು ಒಳಗಡೆ ಮಿಕ್ಸ್ ಮಾಡ್ತಾಯಿದ್ದೀವಿ. ಇದನ್ನು ಅಷ್ಟೇ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಉಗುರು ಬೆಚ್ಚಗಿರೋ ನೀರನ್ನ ಸ್ವಲ್ಪ ಕಾಯಿಸ್ಕೋಬೇಕು. ಸ್ವಲ್ಪ ಫಿಲ್ಟ್ರ್ ನೀರನ್ನ ಒಂಚೂರು ಉಗುರು ಬೆಚ್ಚಗಾಗುವಷ್ಟು ನೀರನ್ನ ಕಾಯಿಸ್ಕೊಂಡು ಇಟ್ಕೋಬೇಕು. ಯಾಕಪ್ಪ ಅಂದರೆ ಇದು ಕಲಸಿದ ನಂತರ ನೀರು ಹಾಕ್ಕೊಂಡು ಒಂದು ಹದವಾಗಿ ನೀಟಾಗಿ ಕಲಿಸ್ಬೇಕು. ನೋಡಿ, ಇದು ಉಗುರು ಬೆಚ್ಚಗಿರೋ ನೀರು. ಇದನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಯೂಸ್ ಮಾಡಬೇಕು. ಜಾಮೂನ್ಗೆ ಯಾವ ರೀತಿ ಕಲಿಸ್ತೀವಿ ನಾವು, ಇದು ಜಾಮೂನ್ ಹದದಲ್ಲಿದೆ. ಜಾಮೂನ್ ಪೌಡ್ರನ್ನ ಯಾವ ರೀತಿ ಕಲಿಸ್ತೀವಿ ಅದೇ ರೀತಿ ನೀಟಾಗಿ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಬೇಕು. ಇದನ್ನು ಜಾಸ್ತಿ ನೀರು ಹಾಕ್ಬಿಟ್ರೆ ಚೆನ್ನಾಗಿ ಬರಲ್ಲ ಅದು. ಶಂಕರಪಾಳಿ ಮಾಡೋಕ್ಕೆ ಅದು ಆ ಡಿಸೈನು ಬರಲ್ಲ ಅದು. ಅದಕ್ಕೆ ಈ ನೀಟಾಗಿ ಒಂದೇ ಹದದಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸೋದ್ರಿಂದ ಒಂದು ಅದಕ್ಕೆ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಬೇಕು. ಈ ಥರ ನೀಟಾಗಿ ನಾದಬೇಕು ಅದನ್ನು. ಫಸ್ಟು ನಾವು ತುಪ್ಪ ಹಾಕ್ಬಿಟ್ಟು ಕಲಿಸೋದು ಯಾಕಪ್ಪ ಅಂದರೆ ಗಂಟು ಬರಲ್ಲ ಅಂತ. ನೆಕ್ಸ್ಟ್ ಇದು ಮಾಡ್ತೀವಲ್ಲ, ಇದಕ್ಕೆ ಗಂಟು ಸಿಗಲ್ಲ. ನಾವು ಫಸ್ಟೇ ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ರೆ ಕ್ರಿಸ್ಪಿ ಬರಲ್ಲ, ಟೇಸ್ಟ್ ಇರಲ್ಲ, ಮತ್ತು ಗಂಟಿರುತ್ತೆ. ಅದಕ್ಕೆ ನಾವು ಅದನ್ನು ಫಸ್ಟು ಕಲಿಸ್ಬಿಟ್ಟು ತುಪ್ಪದಲ್ಲಿ ನಂತರ ನೀರು ಹಾಕ್ಬಿಟ್ಟು ಈ ಅದಕ್ಕೆ ಇಟ್ಕೋಬೇಕು ಇದನ್ನು. ನೋಡಿ, ಈ ಇದು ಅಂದರೆ ಈ ನಾವು ಜಾಮೂನ್ ಉಂಡೆ ಯಾವ ಥರ ಕಟ್ತೀವಿ ಅದೇ ರೀತಿ ನೀಟಾಗಿ ಕಲಿಸ್ಕೊಂಡು ಇಟ್ಕೋಬೇಕು ಇದನ್ನು. ನಂತರ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಮಾಡಬೇಕು. ಎಣ್ಣೆ ಕಾಯ್ಕಿಟ್ಟ ನಂತರ ಅದನ್ನು ಶಂಕರಪಾಳಿ ರೆಡಿ ಮಾಡೋದು ಯಾವ ರೀತಿ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಸ್ವಲ್ಪ ಸಣ್ಣದು ಉಂಡೆ ಕಟ್ಕೋಬೇಕು ಇದನ್ನು. ಯಾಕೆಂದರೆ ನಿಮಗೆ ನಾನು ಯಾವ ರೀತಿ ಡಿಸೈನ್ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ. ಇದು ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ತುಂಬ ಚೆನ್ನಾಗಿರುತ್ತೆ ಡಿಸೈನು ನೋಡಲಿಕ್ಕೆ. 2-3 ರೀತಿ ಡಿಸೈನ್ ಮಾಡ್ಬೋದು. ನಾನು 2 ರೀತಿ ನಿಮಗೆ ತೋರಿಸ್ತೀನಿ. ಇದು ಮೊದಲನೇ ರೀತಿ. ಇದು ಈ ಥರ ಸಣ್ಣ ಉಂಡೆಗಳನ್ನ ಮಾಡ್ಕೊಂಡು ಈ ಸ್ಪೂನ್ ಇದೆ, ಫೋರ್ಕು, ಇದಕ್ಕೆ ಈ ಥರ ಹಾಕ್ಕೊಂಡು ತೆಗಿಬೇಕು. ಈ ರೀತಿ ಸಣ್ಣ ಉಂಡೆಗಳನ್ನ ಈ ಫೋರ್ಕ್ ಮೇಲೆ ಇಟ್ಕೊಂಡು ನಿಧಾನವಾಗಿ ಉರುಳಿಸ್ಬೇಕು. ಈ ಥರ ನೋಡಿ, ಈ ಥರ ಮಾಡಿದ್ರೆ ಈ ಥರ ಡಿಸೈನ್ ಬರುತ್ತೆ. ಡಿಸೈನ್ ಚೆನ್ನಾಗಿದ್ದರೆ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡ್ತಾರೆ. ಸಂಜೆ ಟೈಮಲ್ಲಿ ಫ್ರೀಯಾಗಿ ಕೂತಿದ್ದಾಗ, ಬೇಜಾರಾದಾಗ ಸ್ನ್ಯಾಕ್ಸ್ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿದೆ. ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಸ್ವೀಟು ಕಮ್ಮಿ ಇರುತ್ತೆ, ಮಕ್ಳಿಗೆ ಕೊಡ್ಬೋದು, ನಾವು ತಿನ್ಬೋದು, ದೊಡ್ಡವರು. ಸ್ವೀಟ್ ಕಮ್ಮಿ ಇರುತ್ತೆ ಅಲ್ವಾ, ಕಾಫಿ ಜೊತೆ ಬೇಕಾದರೂ ತಿನ್ಬೋದು, ಏನೂ ತೊಂದರೆ ಇಲ್ಲ, ನೀಟಾಗಿರುತ್ತೆ ಚೆನ್ನಾಗಿ. ನೋಡಿ, ಈ ಥರ ಶೇಪಲ್ಲಿ ಡಿಸೈನ್ ಮಾಡ್ಕೋಬೋದು. ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ತುಂಬ ಪೇಷನ್ಸಲ್ಲಿ ಮಾಡಬೇಕು ಡಿಸೈನ್ ಬೇಕು ಅಂದರೆ. ಇದಕ್ಕೆ ಮಿಷಿನ್ ಐತೆ, ಮಿಷಿನಲ್ಲಿ ಮಾಡ್ಬೋದು. ಅದು ನಾವು ಮಿಷಿನ್ ಇಲ್ಲ ಅಂತ ನಾವು ಕೈಯಲ್ಲೇ ಮಾಡ್ತಾಯಿದ್ದೀವಿ, ಹ್ಯಾಂಡ್ ವರ್ಕು. ಡಿಸೈನ್ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿ ಇರ್ತದೆ ಅಂದ್ಬಿಟ್ಟು ಈ ಥರ ಡಿಸೈನ್ ಮಾಡ್ತಾಯಿದ್ದೀವಿ. ನೋಡಿ, ಈ ಥರ ಡಿಸೈನ್ ಬಂದಿದೆ. ಇದನ್ನು ಒಂದೊಂದೇ ಎಣ್ಣೆ ಒಳಗಡೆ ಹಾಕೋಬೇಕು. ಕಾದಿರ್ತಕ್ಕಂಥ ಎಣ್ಣೆ ಒಳಗಡೆಗೆ ಒಂದೊಂದನ್ನೇ ನಿಧಾನಕ್ಕೆ ಹಾಕಬೇಕು.
ನೋಡಿ ಆ ಹದದಲ್ಲಿ ಇರೋದ್ರಿಂದ ಈ ಸೇಪು ಚೆನ್ನಾಗಿ ಬಂದಿದೆ. ನಾವು ಜಾಸ್ತಿ ತೆಳು ಆಗಿಬಿಟ್ರೆ ಏನಾಗ್ಬಿಡ್ತದೆ, ಆ ಸೇಪ್ ಬರಲ್ಲ, ಕಲ್ಸ್ಕೊಬಿಡ್ತದೆ ಎಲ್ಲ. ಒಂಚೂರು ಗಟ್ಟಿಯಾಗೂ ಇರಬಾರ್ದು, ಜಾಸ್ತಿ ತೆಳುನೂ ಇರಬಾರ್ದು, ಮಧ್ಯಮ ವರ್ಗದಲ್ಲಿ ಇರಬೇಕಿದು. ಇದನ್ನು ನೀಟಾಗಿ ಬೇಯಿಸ್ಕೋಬೇಕು. ಬ್ರೌನಿಷ್ ಬರ್ತದೆ, ಬ್ರೌನ್ ಕಲರು, ಅಲ್ಲಿವರೆಗೂ ಬೇಯಬೇಕದು. ಏಕೆಂದರೆ ಒಳಗಡೆ ಎಲ್ಲ ಬೇಯಬೇಕಲ್ಲ, ಆದ್ದರಿಂದ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು. ಕಮ್ಮಿ ಉರಿ ಏನು ಬೇಡ, ಜಾಸ್ತಿ ಉರಿನೇ ಇಟ್ಕೊಂಡು ಬೇಯಿಸ್ಕೋಬೇಕು, ಒಳಗಡೆ ಎಲ್ಲ ಬೇಯಬೇಕಲ್ಲ. ಆದ್ದರಿಂದ ನೋಡಿ ಬೇಯ್ತಾ ಇದು ಬ್ರೌನ್ ಕಲರ್ ಬರುತ್ತೆ. ಈ ಥರ ಯಾವುದು ರೀತಿ ಜಾಮೂನ್ ಮಾಡ್ತೀವಿ ನಾವು ಅದೇ ಪ್ರೊಸೀಜರ್ ಇದು. ನೋಡಿ ಈ ಥರ ಬ್ರೌನ್ ಕಲರ್ ಬರ್ತದೆ. ಆ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ತಾನೆ ಇರಬೇಕು ನಾವು. ಈ ಬ್ರೌನ್ ಕಲರ್ ಬಂದ ನಂತರ ಇದು ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ನೋಡಿ ಈ ಥರ ಬ್ರೌನ್ ಕಲರ್ ಬರಬೇಕು. ನೋಡಿ ಈ ಥರ ಫುಲ್ ಬ್ರೌನ್ ಬಂದಮೇಲೆ ಇದನ್ನು ಎತ್ತಿಬಿಡ್ಬೇಕು. ಜಾಸ್ತಿ ಸಿಹಿಯಾಗಿ ಬಿಡಬಾರ್ದು, ಸೀದೋಗ್ಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ, ಒಂಥರ ಸೀದೋದ ಸ್ಮೆಲ್ ಬರ್ತದೆ. ಇಷ್ಟಕ್ಕೇ ಎತ್ತಿಬಿಡ್ಬೇಕದು. ಈ ಹದ ಬಂದರೆ ಬೆಂದೈತೆ ಒಳಗಡೆ ಎಲ್ಲ ಅಂತ. ಇನ್ನು ಸ್ವಲ್ಪ ಬಿಟ್ಟರೆ ಸೀದೋಗ್ಬಿಡ್ತದೆ. ನೀಟಾಗಿ ನೀವು ಯಾವ ರೀತಿ ಜಾಮೂನ್ನ ಯಾವ ರೀತಿ ಮಾಡ್ತೀರ ಅದೇ ರೀತಿ ಇದನ್ನು ಎತ್ತಿ ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಒಳಗಡೆ ಹಾಕ್ಬಿಟ್ರೆ ಆಯಿಲ್ ಇರೋದೆಲ್ಲನೂ ಹೀರ್ಕೊಳ್ತದೆ. ಅಷ್ಟೇನು ಆಯಿಲ್ ಇರೋಲ್ಲ. ನೋಡಿ ರೆಡಿಯಾಗಿದೆ. ಇದಕ್ಕೆ ಇನ್ನೊಂದು ಪ್ರೊಸೀಜರ್ ಇದೆ ನೋಡಿ. ಇದು ಬಂದು ಇನ್ನೊಂದು ರೀತಿ ಮೆಥಡು. ಏನಪ್ಪ ಅಂದರೆ ಸ್ವಲ್ಪ ರಿಸ್ಕ್ ಕಮ್ಮಿ, ಇದು ಕೆಲಸ ಕಮ್ಮಿ. ನೀವು ಯಾವ ರೀತಿ ಚಪಾತಿನ ಒತ್ತುತ್ತೀರ ಆ ರೀತಿಯೇ ಒತ್ಕೋಬೇಕು ಇದನ್ನು. ಆದರೆ ಅಷ್ಟು ತೆಳು ಅಲ್ಲ, ಸ್ವಲ್ಪ ಮಂದವಾಗಿರಬೇಕು. ಕೆಳಗಡೆ ಸಕ್ಕರೆ ಪೌಡ್ರನ್ನ ಉದುರಿಸ್ಕೊಂಡು ಇದನ್ನು ಸ್ವಲ್ಪ ಮಂದವಾಗಿ ಹಾಕ್ಕೊಂಡು ನೀಟಾಗಿ ನಮ್ಗೆ ಯಾವ ರೀತಿ ಸೇಪ್ ಬೇಕು ಆ ರೀತಿ ಕಟ್ ಮಾಡ್ಕೋಬೇಕು. ನಮಗೆ ಸಣ್ಣ ಬೇಕು ಅಂದರೆ ಸಣ್ಣದು ಮಾಡ್ಬೋದು, ದೊಡ್ಡದು ಬೇಕು ಅಂದರೆ ದಪ್ಪ ಮಾಡ್ಬೋದು. ಈ ರೀತಿ ಪೀಸ್ಗಳನ್ನ ಕಟ್ ಮಾಡ್ಕೊಂಡು ನಂತರ ಇದನ್ನು ಆಯಿಲ್ಗೆ ಹಾಕ್ಬೋದು. ನಿಮ್ಗೆ ಯಾವ ರೀತಿ ಬೇಕು ಸೇಪ್ ಆ ಥರ ಮಾಡ್ಕೋಬೋದು ನೀವು ಇದನ್ನು. ಇದೇನಪ್ಪ ಅಂದರೆ ಈಸಿ ಮೆಥಡ್ ಇದು. ಫಸ್ಟು ತೋರಿಸಿದ್ದು ಸ್ವಲ್ಪ ಕಷ್ಟ ಮೆಥಡ್ ಅದು, ಆದರೆ ತಾಳ್ಮೇಲೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಈಸಿ ಮೆಥಡು. ಇದು ಈ ರೀತಿ ಬರುತ್ತೆ. ಇದು ಸ್ವಲ್ಪ ಇನ್ನೂ ಅದು ಇದು ಎರಡು ಕ್ರಿಸ್ಪಿಯಾಗಿರ್ತದೆ. ನೋಡ್ಬೋದು ರೆಡಿಯಾಗಿದೆ ಎರಡೂ. ಶಂಕರಪಾಳಿ ರೆಡಿಯಾಗಿದೆ ನೋಡಿ. ಎರಡು ಥರ ಪ್ರೊಸೀಜರಲ್ಲಿ ಮಾಡಿರೋದು, ಎರಡು ಥರನೂ ತುಂಬ ಚೆನ್ನಾಗಿದೆ. ದಯವಿಟ್ಟು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.